ಇರಿ ಇರಿ ದೊಡ್ಡ ಬಾಯಿಲಿ ದೊಡ್ಡ ಬಾಯಿಲೆ. ಏನ್ರಿ ಅದ? ಯಾಕೆ ಇದೇನು ಕೈಯಾಗ ರೊಕ್ಕ ಇಷ್ಟಕೊಂಡ? ಏನಿರ್ಬೋದು ನೀನ ವಿಚಾರ ಮಾಡಿ ನೋಡ ನಂಗಾರ. ಏನಿರ್ಬೋದು ನನಗೆ ಏನು ಗೊತ್ತು? ಏನು ಗೊತ್ತಂದ್ರ ರೊಕ್ಕ ರೊಕ್ಕ ತಂದೇನಿ. ಎಷ್ಟು ಬೇಕು ರೊಕ್ಕ ಇನ್ನೂ ತರ್ತೀನಿ ಬೇಕಂದ್ರ. ಏನ ಈಗ ಸದ್ಯಕ್ಕೆ ಇದ್ರೊಳಗೆ 2 ಲಕ್ಷ ರೂಪಾಯಿ ಐತಿ. ಏನ ನಾನು ಇಷ್ಟಪಟ್ಟಿದ್ನೆಲ್ಲ ಆ ಅಂಗಡಿ ತಗೊಳಕಬೇಕು, ಅದನ್ನ ನಾನು ವ್ಯಾಪಾರ ಮಾಡಾಕಬೇಕಂತ ಭಾಳ ಆಸೆ ಪಟ್ಟಿದ್ದೆ. ಆ ಅಂಗಡಿ ನಾ ಮಾಡವ, ಅದಕ್ಕೋಸ್ಕರ ರೊಕ್ಕ ತಂದನಿ. ಏನ ಮುಂದಿನ ಗುರುವಾರನ ಆ ಅಂಗಡಿ ಪೂಜೆ ಇಟ್ಕೊಂಡೇನಿ. ಏನ ನೀನು ರೆಡಿ ಆಗ, ಎಲ್ಲಾರು ಹೋಗಿ ಬರೋಣಂತ. ಯವ್ವ ರೊಕ್ಕ ತಗೋ, ತೆಗೆದಿಟ್ಕೋ. ನಾ ಕೇಳ್ದಾಗ ಕೊಡು. ಈಗ ಬರು ಗುರುವಾರಕ್ಕೆ ಏನೇವ ಅಂಗಡಿಗೆ ಹೋಗಿ ಚಂದಾಗಿ ಪೂಜೆ ಮಾಡಿ ಬರೋಣಂತೇವ. ಸ್ವಂತ ಸ್ವಂತ ವ್ಯಾಪಾರ ಮಾಡ್ತೇನೆ ಇನ್ ಮೇಲೆ. ನೋಡ್ತೀರವ, ಇನ್ ಮ್ಯಾಗ ಸ್ವಂತ ವ್ಯಾಪಾರ ಮಾಡ್ತೇನೆ. ಮಾಡಪ್ಪ, ಒಳ್ಳೇದಾಗ್ಲಿ, ಖುಷಿ ಇರ್ಲಿ. ಏನು ಆದ್ರೂ ಒಂದ ಮಾತು, ಈಗ ಆ ಅಂಗಡಿ ಅವ್ರು ಯಾಕೆ ಮಾರಾಕತ್ತಾರ? ಅವ್ರು ಯಾಕೆ ಮಾರಾತಾರಂದ್ರ ಅವ್ರ ಮಗ ಏನ ಅದು ಯಾವ್ದೋ ಊರಾಗ ಹೋಗಿ ಬೆಂಗಳೂರಾಗನ ಕೆಲಸ ಬಂದತ್ತಂತ, ಅವ ಅಲ್ಲೇ ಇರ್ತಾನಂತ. ಇವು ವಯಸ್ಸಾದಾರಲ್ಲ, ಇಲ್ಲಿ ಮುದ್ಕಿ ಇಬ್ರೇ ಯಾಕಿರ್ಬೇಕು, ಬಾ ಬಾ ಅಂತ ಹಚ್ಚಾನಂತ ಒಟ. ಹಂಗಾಗಿ ಇಷ್ಟು ಚಲೋ ನಡಿ ಅಂಗಡಿನ ಬಿಟ್ಟು ಬರಕ್ ಅವ್ರಿಗೆ ಮನ್ಸಿಲ್ಲ. ಇಷ್ಟು ಚಲೋ ಇರೋದು ಇದನ್ನ ಹೆಂಗಪ್ಪ ತೆಗಿಬೇಕು ಅಂತ ಅವ್ರ ಮನಸ್ಸು ಸಮಾಧಾನ ಇಲ್ಲ. ಆದ್ರೆ ಅದನ್ನ ಯಾರಿಗಾರ ಮಾರಿದ್ರ ಆತ್ಬಿಡು ಅಂತೇಳಿ ಮಾರಿ ಈಗ ಅಲ್ಲಿ ಹೊಂಟಾರವ್ರು. ಅದನ್ನ ನೀನ ತಗೋರಪ್ಪ, ನಿಂಗ ಬಾ ಚಲೋ ಐತಿ, ಇದು ಹೆಂಗಿದ್ರು ವ್ಯಾಪಾರ ಮಸ್ತಕತಿ, ತಗೋ 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 ಅಂತೇಳಿ ಗಂಟ ಬಿದ್ದಾರವ್ರು. ನಾನು ರೊಕ್ಕಿಲ್ಲ ಅಂತ ಸುಮ್ಮನಾಗಿದ್ದೆ. ಒಂದ್ಸಲ ಪ್ರಯತ್ನ ಮಾಡಿದೆ, ಎಲ್ಲಿಂದ ಕೂಡ್ಲೇ ಇಲ್ಲಲ್ಲ ರೊಕ್ಕ. ಮತ್ತೀಗ ನಿನ್ನ ನನ್ನ ಪಾಡಿಗೆ ನಾ ಸುಮ್ಮನೆ ನನ್ನ ಕೆಲ್ಸಕ್ಕೆ ನಾ ಹೊಂಟಿದ್ನಿ ಬೇ. ನಿನ್ನೆ ಹಂಗೆ ಇದ್ರಿಗೆ ಸಿಕ್ಕ್ರವ್ರು, ಸಿಕ್ಕ ಮಾತಾಡ್ಕೊಂತ ಏನಾತಪ್ಪ ಮತ್ತೆ ವಿಚಾರ ಮಾಡಿದನ ಅಂದ್ರೆ, ಇಲ್ಲಿ ಬಿಡ್ರಿ ರೊಕ್ಕ ಎಲ್ಲಿ ಹೊಂದ್ಲಿಲ್ಲ ಅಂದೆ. ಹೌದನಪ್ಪ ಆತು ಬಿಡಂಗಾರ, ನಾ ಬೇರೆ ಯಾರಿಗಾರ ಕೇಳ್ತೀನಿ. ಆದ್ರೆ ಮಾತ್ರ ವ್ಯಾಪಾರ ಆಗೋ ಜಾಗ ಮಾತ್ರ ಭಾಳ ಚಲೋ ಐತಪ್ಪ, ಕರಿನ ಲಾಭ ಐತಿಲ್ಲ ಅಂತಂದ್ರು. ಯಾಕೋ ಮತ್ತೆ ನನ್ನ ಮನಸ್ಸಿಗೆ ಒಂಥರ ಆಗ್ಬಿಡ್ತೀವ. ಯಾಕೆ ಒಂದು ಚಲೋ ವ್ಯಾಪಾರ ಆಗೋದನ್ನ ನನ್ನಿಂದ ನಾ ಬಿಡ್ಬೇಕು ಅಂತೇಳಿ ನೋಡೋಣ ಅಂತೇಳಿ ಈಗ ನಾ ಕೆಲಸ ಮಾಡ್ತೇನಲ್ಲ ಈ ಅಂಗಡಿ, ಆ ಅಂಗಡಿ ಸೌಕಾರ ಕಡೆ ಒಂದು ಮಾತು ಕೇಳಿದೆ. ಸರ ಹಿಂಗೆ ಇಷ್ಟು ವರ್ಷದಿಂದ ನಿಮ್ಮ ಕೈ ಕೆಳಗೆ ದುಡ್ದೆ, ನೀನು ನನಗೆ ಒಂಚೂರು ಸಾಲ ಕೊಡ್ರಿ ಅಂತೇಳಿ. ಏನಂದ್ರೆ ಕೊಟ್ರು ಅನ್ನಕ್ಕೇನೈತಿ ಬೇ, ಕೊಟ್ಟ ಬಿಟ್ರು ನೋಡ್ರಿ ರೊಕ್ಕನ. ಆತಪ್ಪ ತಗೋ ಮಾಡ್ಕೋ, ಇಷ್ಟು ವರ್ಷದಿಂದ ಇಲ್ಲೇ ದುಡ್ದಿ ಆಯ್ತು ತಗೋ ಅಂತಂದೆ ಕೊಟ್ರು. ಗೊತ್ತನ ಹಿಂಗೆ ಹೊರಗೆ ಕೇಳಿದ್ರೆ ನನಗೇನು ರೊಕ್ಕ ಹುಟ್ಟಲ್ಲ ಅನ್ನಂಗಿಲ್ಲ ಬೇ, ರೊಕ್ಕ ಹುಡ್ತಾವ. ನಾನು ಬಡ್ಡಿ ಕಟ್ಟಕ್ಕೆ ತ್ರಾಸಕತ್ತಲ್ಲ ಬೇಡ ಅಂತೇಳಿ ತಂಗಿನ ಕೇಳಿದ್ದಷ್ಟೇ. ಆದ್ರೆ ಅಯ್ಯೋ ದೇವ್ರೆ, ರೊಕ್ಕ ಇವ್ರ ಕಡೆನೇ ಐತಿ, ಇನ್ಯಾರ ಕಡೆ ಇಲ್ಲ ಅನ್ನಂಗೆ ಮಾಡಿಬಿಟ್ರಲ್ಲ. ಆತ ಈ ಒಂದು ರೀತಿ ನಾನು ಅವ್ರನ್ನ ಕೇಳಿದ್ ಒಳ್ಳೇದೇ ಆತ. ನಮ್ಮರು ಅಂತೇಳಿ ನಾವು ಹಚ್ಕೊಂಡಿದ್ವಲ್ಲ, ಇದೇ ತಪ್ಪಾಗಿದ್ದು. ನಾಳೆ ನಾವು ಸಹಾಯಕತ್ರು ಅವ್ರೇನೊಂದು ರೂಪಾಯಿ ಸಹಾಯ ಮಾಡಲ್ಲ ಅಂದಮೇಲೆ ಅಂಥವ್ರಿಗೆ ಯಾಕೆ ಬೇಕು ಸಂಬಂಧಿಕರಾಗಿ? ಹೌದಿಲ್ಲ, ಈ ಕಷ್ಟದಾಗ ಬರಲ್ಲ ಅಂದಮೇಲೆ ಅಂಥವ್ರು ಸಂಬಂಧಿಕರಾದ್ರೇನು, ನೆರ್ಮನೆಯರಾದ್ರೇನು, ಯಾರಾದ್ರೇನು, ಕಟ್ಕೊಂಡು ಹೇಂತಾದ್ರೂ ಏನು ಬೇಕಾಗಿಲ್ಲ. ನಮ್ಮ ಕಷ್ಟಕ್ಕೆ ಅವ್ರ ಉಪಯೋಗ ಆಗಲ್ಲ ಅಂದಮೇಲೆ ಎದಕ್ಕೆ ಆಗ್ಬೇಕು, ಎದಕ್ಕೆ ಅವ್ರನ್ನ ನಾವು ಸನೆ ಬಿಟ್ಕೋಬೇಕು? ಹಂಗಲ್ಲಲ್ಲ, ನಮ್ಮ ಕಷ್ಟಕ್ಕಾಗ್ಲಿಲ್ಲ ಅಂತಂದೇಳಿ ಅಂತೀಯಲ್ಲ, ನೀನ್ ಏನ್ ಅವ್ರ ಕಷ್ಟಕ್ಕೆ ಆಸರಾಗಿಯಪ್ಪ? ಅದ್ನಂತೆ ನಾನು ಏನೊಂದು ವಿಚಾರನ ಬೆಳೆಸ್ತಾರ ತೀರಾ ಬೆಳೆಸ್ತೀಮವ ನೀನು. ಯವ್ವ ಅವ್ರಿಗೆ ಏನಾರ ಕಷ್ಟ ಬಂದೈತನ್ಬೇ ಹೇಳಂಗಾರ ನೋಡೋಣ. ಅಕಸ್ಮಾತ್ ಅವ್ರಿಗೆ ರೊಕ್ಕದಂತರೂ ಕಷ್ಟ ಬರಲ್ಲ ಬಿಡು, ಯಾಕಂದ್ರೆ ದೇವ್ರ ಕೊಟ್ಟು ಮರ್ತಾನ, ರೊಕ್ಕದ್ದೇನು ಕಷ್ಟ ಬರಲ್ಲ. ಬೇರೆ ಏನಾರ ಸಮಸ್ಯೆ ಬಂದತ್ತಂದು ನಾನು ಕೇಳಿದ್ರೂಪ, ನನ್ನ ಕೈಲಿ ಹಾಕಿತ್ತು ಅನ್ನಂಗೆ ಇದ್ದಿದ್ರೆ ಯವ್ವ ನಾ ಸಹಾಯ ಮಾಡ್ತಿದ್ನಿ ಬೇ, ಸಹಾಯ ಮಾಡ್ತಿದ್ದೆ. ನಾ ಮಾಡ್ತಿದ್ದಿಲ್ಲ ಅಂತ ನಾ ಹೇಳೋದಿಲ್ಲ, ಯಾಕಂದ್ರೆ ಜೀವ ಕೊಡುವಂಥದ್ದು ಬಂದು ತಂಗಿ ಸಲುವಾಗಿ ನಾ ಕೊಡುವಷ್ಟು ಇದು ಇದ್ದೆ. ಆದ್ರೆ ಯಾವಾಗ ಅವ್ರು ನನಗೆ 1 ರೂಪಾಯಿ ಒಂದಿಷ್ಟು ರೊಕ್ಕಕ್ಕೆ ನನಗೆ ಇದು ಮಾಡಿಬಿಟ್ರಲ್ಲ, ಇನ್ನು ಅಂತರ ಸವಾಸ ಬೇಡ ಅಂತ ನನಗೆ ಅನ್ಸೈತಿ ಅಷ್ಟೇ. ಹೋಗ್ಲಿ ಬಿಡಪ್ಪ, ನಾನು ಮಾತಾಡೋದು ಆಡಿದ್ದಾಡೆ ಕಿಸ್ಬೈದಾಸ ಅಂತೇಳಿ ಏನದ್ನೇ ಒಳ್ಳ ಮಾತಾಡೋದು ಬೇಡ. ಆಯ್ತು ಬಿಡಿ, ಹೋಲಿ ಏನಿಗೆ ತರಿಸ್ಕೊಂಡೆ, ರೊಕ್ಕ ಕೊಟ್ರ ಅವ್ರು. ಆಯ್ತಪ್ಪ, ಗುರುವಾರ ದಿನಾನ ಚಲೋ ಆತ್ ಬಿಡು, ಮಾಡಿ ಒಳ್ಳೇದಾಗ, ದೇವ್ರು ಒಳ್ಳೇದು ಮಾಡಲಿ. ಬರೇ ದೇವ್ರು ಒಳ್ಳೇದು ಮಾಡ್ಲಿ ಅಂತ ಬಾಯಿ ಮಾತಿನ ಮ್ಯಾಗ ಅನ್ಬೇಡ ಬೇ, ಮನಸ್ಫೂರ್ತಿಲೆ ಅನ್ನ. ಏನ ಏಯಪ್ಪ, ಮನಸ್ಫೂರ್ತಿಲೇನ ಅನ್ನಕತ್ತೀನಿ ತಗೋ. ಏನ್ ಇನ್ನೊಂದು ಕತಿ ಆತಾಗ ಮನಸ್ಫೂರ್ತಿ ಅನ್ಲಾರ್ದೆ ಮತ್ತೆ ಇನ್ನೇಂಗ ಅನ್ಬೇಕ? ಮಕ್ಳು ಏನ್ರ ಕೆಲಸ ಮಾಡ್ತಾ ತಾಯಿ ಖುಷಿ ಆಗ್ಲಾರ್ದಂಗೆ ಇರ್ತತೇನೆ. ಸರಿ ಆತಂಗಾರ ಆ ಅತ್ತಿ ಮಗು ಫೋನ್ ಮಾಡ್ತೀನಿ, ಈರಿನೂ ಬರ್ತಾಳ. ಬಡ ಅಪ್ಪ ನೀನು ಇಬ್ರು ಬೆಳಗ್ಗೆ ದೌಡ್ ಹೋಗಿ ಪೂಜೆ ಮುಗಿಸ್ಕೊಂಡ್ ಬರೋಣಂತ. ಏನಂತಿ? ಹಂಗ ಮಠಕ್ಕೆ ಹೋಗುನವ, ಮಠಕ್ಕೆ ಹೋಗಿ ಏನು ಅಲ್ಲಿ ಅಜ್ಜನ ಪ್ರಸಾದ ತಗೊಳ್ಳೋಣಂತ. ಭಾಳ ದಿನ ಆತ್ ಮಾಡ್ದಾಗ ಉಂಡೇ ಇಲ್ಲ. ನಿನ್ ಮಗ ನೀನು ಇನ್ನ ಮ್ಯಾಗ ಅದ ಅಂಗಡಿ ಕೆಲಸ ಮಾಡ್ತೀರ ಏನಲ್ಲ? ಮತ್ತೆ ನನಗೊಬ್ಬನಿಗೆ ಅಂದ್ರು ಬೇಕು, ಇನ್ನೊಬ್ರು ಕೈಯಾಗ್ಯವ. ಒಟ್ಟು ಭಾಳ ಖುಷಿ ಆಗತ್ತವ. ಒಟ್ಟು ನಾನು ಒಂದು ಸ್ವಂತ ವ್ಯಾಪಾರ ಮಾಡಾಕತ್ನಲ್ಲ. ಮಾಡಿ ಒಳ್ಳೇದಲ್ಲಿ. ಅಂದಂಗೆ ಏನು ಹೇಳತ್ತಿದ್ದೆ ಅಂದ್ರೆ, ನಮ್ಮ ಮನ್ಯಾಗ ಮೊದ್ಲೇಕ ಒಂದು ಕೆಲಸ ಅಂತ ಶುರು ಮಾಡ್ತಾ ಇರೋದು ಮೊದ್ಲೇಕಿದೆ. ಅಲ್ಲ, ತವ್ರ ಮನ್ಯಾಗ ಆಗ್ತಿರ ಒಂದು ಒಳ್ಳೆ ಕೆಲಸಕ್ಕೆ ನಿಮ್ಮ ಮಗಳು ಬರಲಿಲ್ಲ ಅಂದ್ರೆ ಹೆಂಗಕತ್ ಹೇಳೋಣ. ಒಂದು ಫೋನ್ ಚೆಕ್ಕಿನ್ನೂ ಕರಿಲ್ಲ. ನೀ ಹ್ಞೂ ಅಂದಾಗ ಗೊತ್ತಾತ್ ನನಗೆ. ಈಗ ನಾ ಫೋನೇ ಚೆಕಿನ್ ಕರಿಬೇಕು. ಒಟ್ಟು ನನ್ನ ಬಗ್ಸಕ್ ನೋಡ್ತೀಯಲ್ಲ ಬೇವ ನೀನು. ಅದು ಏನು ಖುಷಿ ಅವ ನಿನಗೆ, ಮಗಳಿದ್ರಿಗೆ ಮಗ ಸೋತ್ರ? ಅಲ್ಲ, ಅದ್ರಾಗ ಸೋಲು ಗೆಲುವು ಎಲ್ಲ ಐತ್ಲಾ? ಯಾ ಸೋಲು ಯಾ ಗೆಲುವು? ಇಬ್ರೇನು ಓಟದ ಸ್ಪರ್ಧೆಗೆ ಬಿದ್ದಿರನ? ಇವ್ ಗೆಲ್ಲಿಕ್ ಸೋಲ್ ಅನ್ನಕ ಹಂಗೆ ಮಾಡಬಾರ್ದಪ್ಪ. ಒಬ್ರು ಗೆದ್ದು ಒಬ್ರು ಸೋತ್ರನ ಸಂಬಂಧ ಉಳಿಯೋದು, ಪ್ರೀತಿ ಉಳ್ಕೊಳ್ಳೋದು, ವಿಶ್ವಾಸ ಉಳ್ಕೊಳ್ಳೋದು. ಆಕಿಗೆ ಫೋನ್ ಹಚ್ಬೇಕಾದ್ರೆ ನೀ ಕರ್ಕೋ ಬಾ ಅನ್ನ.
ನಾ ಕರಿತೇನ್ ಬಿಡು, ಅದೇನಿಲ್ಲ. ನಾ ಕರೆದ್ರೆ ಆಕಿ ಬರ್ತಾಳನ ಹೇಳಿ ನೋಡೋಣ. ನೀ ಕರಿಬೇಕು, ಅಣ್ಣ ಅದಾವ. ಅವ್ರ ಮಾವರ ಕಳಿಸ್ತಾರಂತ ಮಾಡಿ ಏನು? ಅಣ್ಣ ಅದಾವ, ನೀ ಕರೆದ್ರೆ ಆಕಿ ಬರ್ತಾಳ ತವ್ರ ಮನೆಗೆ. ಅವು ಹೋಗಿ ಆ ಗಂಡನ ಮನ್ಯಾಗ ನಮ್ಮ ಅಣ್ಣ ಕರ್ದಾನ್ರಿ ನಾ ಹೋಗಿ ಬರ್ತೀನಿ ಅಂತ ಹೇಳಕ್ಕೂ ಒಂದು ಮರ್ಯಾದೆ ಇರ್ತದೆ ಆಕಿಗೆ. ಸುಮ್ಮನೆ ನಿಮ್ಮ ಅಣ್ಣ ಕರೆಯೋದಿಲ್ಲ ಬಿಡೋದಿಲ್ಲ, ಕುಣ್ಕೊಂತ ನೀನ ಹೊಕ್ಕಿ ಅಂತೇಳಿ ಅಲ್ಲೆಲ್ಲರೂ ಬೈಯೋದಿಲ್ಲ ಆಕಿಗೆ. ಯವ್ವ ನಾ ಕರೆಯೋದಿಲ್ಲ. ನಮ್ಮಿಂದ ಏನು ಮಾಡ್ಕೊಳಕ್ಕಾಗಲ್ಲ. ನಾವು ರೊಕ್ಕ ಕೊಡ್ಲಿಲ್ಲ ಅಂದ್ರೆ ಹಿಂಗ ಬಿದ್ದಿರ್ತಾರ ಅವ್ರಂತ ತಿಳ್ಕೊಂಡವ್ರು ಅವ್ರು ಆಕಿ ಮಾವ. ಅಂತ ಮನೆಗೆ ಫೋನ್ ಹಚ್ಚಿ ನಾ ಕರೆಯಲ್ಲ. ಇಷ್ಟೆಲ್ಲ ಬೈದು ಇಷ್ಟೆಲ್ಲ ಅವಮಾನ ಆದ್ರೂ ನಾವು ರೊಕ್ಕ ಕೊಡಲ್ಲ ಅಂದ್ರು ಮತ್ತು ನಮ್ಮನ್ನ ಕರೆದು ನಮ್ಮ ಸ್ನೇಹ ನಮ್ಗೆ ಗೆಳತ್ಯಾನ ಬೇಕಂತ ನೀವ ಅಂತೇಳಿ ಅವ್ರು ತಪ್ಪು ತಿಕ್ಕೋತಾರ. ನಾ ಕರೀದಿಲ್ಲ. ನನ್ಗೆ ಅವ್ರಿಂದ ಏನೂ ಆಗ್ಬೇಕಾಗಿಲ್ಲ. ಏನು ನಿನ್ನ ಮಗಳು ಬೇಕಾದ್ರೆ ನೀ ಕರ್ಕೊ. ಈರಿ ತಗೋ ರೊಕ್ಕ ತೆಗ್ದಿಡು ಒಳಗೆ. ಅತ್ತಿ ಬೇಸರ ಮಾಡ್ಕೊಬಿಡತ್ತಿ. ಅದು ಇವ್ರು ಯಾಕೆ ಹಿಂಗೆ ಮಾಡ್ತಾರ ಏನಂತಾಗ ಇರ್ಲಿ ಬಿಡ, ಹೋಲ ತೆಗಿ, ಏನು ಮಾಡೋಕ್ಕಾಗತ್ತೆ. ಅವ್ನು ಕರೆಯಾಕ ಮನ್ಸಿಲ್ಲ ಅಂದ್ರೆ ಏನು ನಾವು ಸಣ್ಣ ಮಕ್ಕಳ ಹೊಡೆದು ಬಡ್ದು ಬುದ್ಧಿ ಹೇಳಕ್ಕೆ. ಹುಷಾರಾಗಿ ಜಪತ್ನಾಗೆ ರೊಕ್ಕ ತೆಗ್ದಿಡು. ಒಂದು 2 ರೂಪಾಯಿ ಎಲ್ಲ ಎತ್ತಾಗರ ಕಳ್ದಿ. ಮತ್ತೆ ಹುಷಾರಾಗಿ ತೆಗಿಡು. ಆಮೇಲೆ ಇಲಿ ಕಾಟ ಒಂದು ಹೆಚ್ಚಾಗೈತಿ ಅಂತಿಂತದ್ರಾಗ ಹಾಕಿಡ್ಬೇಡ. ಮತ್ತೆ ಇಲಿ ಪಲಿ ಕಡ್ದು ಹಿಂದಾಗಡೆ 1 ರೂಪಾಯಿ ಎದಕ್ಕೂ ಉಪಯೋಗಿಲ್ದಂಗೆ ಆದಿತ್ತು ಏನ. ನಾ ಹೇಳೋದಾದ್ರೆ ಒಂದು ಚಲೋದೊಂದು ಸ್ಟೀಲಿನ ಡಬ್ಬಿ ತಗೋ, ಡಬ್ಬ್ಯಾಗ ರೊಕ್ಕ ಇಟ್ಟು ಆ ಡಬ್ಬಿ ಬಾಯಿ ಬಿಗಿತ್ನಂಗೆ ಮುಚ್ಚಿ ಇಡು. ನೋಟಿನ ವಾಸನಿಗೆ ಇಲ್ಲಿ ಬಂದು ಕಡಿಯೋದರ ತತ್ತತಿ ಆ ಅರ್ಬಿ ಕಟ್ಟದ್ಕೊಂದು. ಆಯ್ತು ರೀ. ಅವ್ವ ಯವ್ವ ಏನತ್ ಮಾಮ? ಅವೆಲ್ಲದಳ ಪೂಜಿಸಲೆಂದೇ ಹೂಗಳ ತಂದೆ ಅಂತೇಳಿ ನಿಮ್ಮವ್ವ ಪೂಜೆ ಮಾಡಕ ಹೂ ತರಕ್ ಹೋಗ್ಯಾಳ. ಹೂ ತರಕ ಎಲ್ಲಿಗೆ? ಹಿತ್ತಲ್ದಾಗ. ಲೇ ಎಲ್ಲೇ ಮಾರ್ಕೆಟ್ಗೆ ಏನೋ ಪ್ಯಾಟಿಗೆ ಹೋದಾರಂಗೆ ಹೇಳ್ತಿಲ್ಲ ಲೇ. ಕರಿ ಒಟ್ಟ ಅವ್ನು ಕರೀಲಿ ಮಾತಾಡ್ಬೇಕು. ಕರೀಲ ಅವ್ನ ಇದು ಯಾಕೆ ಸರಿ ಹೊಂದವಲ್ದು. ಕರೀಲಿ ಕೇಳ್ತಾನೆ ನಾನು ಏನು ಇದು ರಾಡಿ ಏನದು ಕೇಳ್ತಾನೆ. ಕರೀಲಿ ಸಾಕಾಗಿ ಹೋಗ್ಯತ ತಲೆ ಎತ್ಕೊಂಡು ಅಡ್ಡಾಡಕ್ ಬರ್ಲಂಗಾಗೈತಿ. ಏನಾತು ಅತ್ತಿ? ಅತ್ತಿ ನಿಮ್ಮ ಕುಮಾರ ಕಂಠೀರವ ನಿಮ್ಮನ್ನ ಕರಿತಾ ಇದಾರ. ಸಾಕಾಗಿ ಹೋಗೈತಲ್ಲ ಅಲ್ಲಿಂದ ನಿಲ್ಲಂಗ್ ಬಂದೇನಿ ನೋಡು. ಅಯ್ಯೋ ದೇವ್ರೆ. ಅತ್ತಿ ನಿನ್ನ ಕುಮಾರ ಕಂಠೀರವ ಕಂಟ್ಯಾಗ ಪಂಟ್ಯಾಗ ಬಿದ್ದು ಉಳ್ಳಾಡಿ ಕುಂಟ್ಕೊಂತ ಎದ್ದು ಓಡಿ ಬಂದಾರ. ಬಾ ಪಟ್ಟನಂಗ. ಏನು 2 ಮಿನಿಟ್ ಒಂಚೂರು ನಿಂದ್ರಾಕ್ ಬಿಡೋದಿಲ್ಲ ನೋಡತ್ತಾಗ. ಏನು ಯವ್ವ ತಲೆ ಎತ್ಕೊಂಡು ಅಡ್ಡಾಡನ ಬೇಡಬೇ ನಾವು? ಏನಾತ್ಲ ಅಂತದು ತಲೆ ಎತ್ಕೊಂಡು ಅಡ್ಡಾಡ್ಲಾರ್ದಂತದು? ಅಲ್ವೇ ಇವತ್ತಲ್ಲಿ ಹೊಂಟೇನಿ ಬಸ್ ಸ್ಟ್ಯಾಂಡ್ ಕಡೆ. ನನಗೆ ಹೆಂಗ್ ಕೇಳಿದ್ರು ಗೊತ್ತನ ಒಂಥರ ಎಷ್ಟು ಮರ್ಯಾದೆ ಹೋದಂಗಾತ. ಯಾರು ಕೇಳಿದ್ರು ಎದ್ರ ಸಂಬಂಧ ಏನಂತೇಳಿ? ಇನ್ ಏನವ ನಿಮ್ಮವ್ವ ಏನ ಇದದಾಳಂತಲ್ಲ, ತಮ್ಮ ಬರ್ತಾನ ತಂಗಿ ಬರ್ತಾಳ, ಬಾರಿ ಬಿಡಪ್ಪ ನಿಮ್ ನಶೀಬ ಅಂತಾರ. ಏನ್ ಹೇಳ್ತಿ ಇದಕ್ಕ? ಓ ಯಾವಕಿ ಊರ್ ಬಿಡಾಡಿ ಕೇಳದಕ್ಕಿ ಜಾಡ್ಸತ ಬಾಯಿ ಗೊದ್ದನಿ ಹೇಳಕ್ ಬರ್ತೈತಿಲ್ಲ ನಿನಗೆ. ಹಂಗೆಲ್ಲ ಏನಿಲ್ಲ, ಏನ್ ಮಾತಾಡಕತ್ತೀರಿ ನೀವು ಅಂತೇಳಿ. ಊರ್ ತುಂಬಾ ಪ್ರಚಾರ ಆಗೈತಲ್ಲೇ, ಮತ್ತೇನ್ ಹಂಗಿಲ್ಲ ಅನ್ನಕತ್ ನಾನು. ಹೋಗೊಂಚೂರು ನೋಡೋಗಲ್ಯವ ಊರ್ ತುಂಬಾ ಪ್ರಚಾರ ಆಗೈತಿಲ್ಲ ಅಂತೇಳಿ. ಎಷ್ಟು ಮರ್ಯಾದೆಗೇಡವ ಯವ್ವ ತಗ ಹೋಗತ್ತಾಗ. ಅಲ್ಲಲ್ಲ ನಾನ್ ಏನ್ ಮಾಡೇನಿ ಮರ್ಯಾದೆಗೇಡ ಅಂತಂದ್ರ ಕತ್ತಿ ನಿಂದಂದ ತಗ. ನಾನು ಪಾಡಿಗೆ ನಾ ಮನ್ಯಾಗದ ನಾ ಏನ್ ಯಾರಿಗಾರ ಹೇಳಕ್ ಹೋಗ್ಯಾನ ಹಂಗ ಹಿಂಗ ಅಂತೇಳಿ. ಯಾವ ಏನೋ ನನ್ನ ಸಲ ಇಲ್ಲದು ಹಬ್ಸಿದ್ರ ಅದಕ್ಕೆ ನಾ ಏನ್ ಮಾಡ್ಬೇಕು? ಯವ್ವ ಇಲ್ಲಡ ಅದೇನತ್ರ ಕ್ಯಾಂಡ್ ಇಲ್ದ ಹೋಗ್ಯಾಡದಲ್ಲ. ನೀ ಆ ಚಂದ್ರಕಾರಿಗೆ ಮಾಡಿದ್ದಕ್ಕೆ ಚಂದ್ರಕಾರ್ ಊರ್ ತುಂಬಾ ಹಬ್ಸ್ಯಾರಲ್ಲಿ. ಅಯ್ಯಯ್ಯ ಅತ್ತಿ ಬಿದ್ದೆಲ್ಲ ಅತ್ತಿ ಜಾರಿ. ಚಂದ್ರಕಾರ್ದ್ ಬರೇ ಅವ್ರ ಮನ್ಯಾಗ ಗೊತ್ತಾದ್ರ ನಿಂದೇನತ್ತಿ ಊರ್ ತುಂಬಾ ಗೊತ್ತಾಗೈತಲ್ಲ ಎತ್ತಿ. ನಾನ್ ಇನ್ನ ಮ್ಯಾಗ ಎಲ್ಲಿ ಹೋಗಾಕ ಬರಂಗಲ್ಲ ಹೋಗತ್ತಾಗ. ನಿಮ್ಗೇನಾತ್ರಿ? ಇನ್ನೇನಾಗ್ಬೇಕ? ಗಂಡ್ ಮಕ್ಳು ಇನ್ನೂ ಏನು ಸುದ್ದಿ ಇಲ್ಲ ಅಂತೇಳಿ ನೀನ ಸುದ್ದಿ ಎಬ್ಸಿ ಏನಪ್ಪಾ. ಬಾರಿ ಬಿಡ ಗಂಡ ಎಂತಿ. ಮೊಮ್ಮಕ್ಕಳು ನೋಡ ಆಸೆ ಯಾಕ ಈಡೇರವಲ್ದಂತೇಳಿ ಮಗನ್ ನೋಡಾಕತ್ತೀರನ? ಅಲ್ಲಲ್ಲ ಈ ವಯಸ್ಸಕ್ಕೂ ಆಗ್ಬೋದು ಬಿಡು. ಹರಿದಾರು ಆಕತೆ ಇಲ್ಲ ನಿನ್ನಷ್ಟು ಫಾಸ್ಟಾಗಿ. ನಿನ್ನ ಮಕ್ಕಳದು ಆಗಿಲ್ಲ, ನೀನು ಮಾಡಿದ್ ಬಿಡಪ್ಪ ಅಂತೇಳಿ ಥೋ ಹೇಳಾಕ ಅಸಹ್ಯ ಆಕತ್ ನನಗೆ. ಎಷ್ಟು ಕಾಮಿಡಿಯಾಗಿ ಮಾತಾಡಿದ್ರು ಗೊತ್ತನ ಕೆಲವೊಬ್ರು. ನಾ ಹಂಗೇನು ಇಲ್ರ ಮರಯ್ಯ, ಹಂಗೆಲ್ಲ ಏನಿಲ್ಲ, ಯಾರು ಹೇಳಿದ್ರು ನಿಮ್ಗೆ ಅಂತ ನಾ ಅಂದ್ರೆ ಬಿಡ್ಲೆ ಮರ ಏನಾತ್ ಬಿಡು. ಆದ್ರೆ ಆಗ್ವಲ್ತಕ್ಕ ಅದೇನೇನು ನೀನು ಏನು ತೊಟ್ಟಿಲ್ಲ ಇರೋದಕ್ಕೆ ನೀ ಯಾಕಷ್ಟೇ ಇದು ಮಾಡ್ಕೊಂತಿ, ಏನಾತ್ ಬಿಡು ಇದ್ರಿದ್ದಾಳು ಅದಕ್ಕೆ ಯಾಕಷ್ಟು ಇದು ಮಾಡ್ತಿಲ್ಲ. ಹೌದು ಅಂತೇಳಿ ಧೈರ್ಯವಾಗಿ ಹೇಳಲ್ಲ, ಅದ್ರಾಗ ಏನಾಗಬೇಕಾಗೈತಿ ಅಂತಾರೆ. ಆದ್ರೆ ಅವ್ರಿಗೇನು ಗೊತ್ತ ಅಂಥದ್ದು ಏನೂ ಇಲ್ಲ ಅಂತೇಳಿ. ಹೆಂಗೆ ಹೇಳಿ ನಾನು ಅವ್ರಿಗೆ ಹೇಳಿದ್ರೆ ನಂಬವಲ್ರು ಹೊಳ್ಳಿ ವಾದಿಸ್ತಾರ. ಅಯ್ಯೋ ದೇವ್ರೆ, ಇದು ಎಲ್ಲಿಂದ ಬಂದು ತೊಡರ್ಸ್ಕೊಂತಪ್ಪ ಅಂತೇನು ನನ್ನ ತಗ. ಈ ಬಿಡಾಡಿನ ಏನು ಮಾಡಲಿ ಈಕಿನ ಹಾಳದಕ್ಕೆ ತಗ ಎಲ್ಲಿಂದ ಬಂದು ಜೋಡಾದ್ಲ ಏನತ್ತಾಗ. ಆ ಚಂದ್ರಿನ ಇಲ್ಲ ಕಿನ್ನಕಿನ ಮಾಡ್ತಂತಡಿ. ಈಕಿನ ಹಿಂಗೆ ಬಿಟ್ರೆ ಹೊಂದಂಗಿಲ್ಲ. ಆಕಿನ ಜಾಡ್ಸತ ಓದಿತೀನಿ. ಆಕಿನ ಏನು ಮಾಡ್ತೀಯ ಗೊತ್ತಿಲ್ಲ, ಒಟ್ಟು ನನ್ನೊಂದು ಗತಿ ಮಾತ್ರ ಕಾಣಿಸಿದಿ ಮತ್ತೇನೈತಿ. ಊರಾಗ ಎಲ್ಲಿ ತೆಲಿಗೆ ಎತ್ಕೊಂಡು ಅಡ್ಡಾಡಕ್ಕೆ ಬರ್ಲಾರ್ದಂಗೆ ಆಗ ಹೋತು. ಇನ್ನೇನು ಮಾಡೋದು, ಹಣೆ ಬರ್ನ ಸರಿ ಇಲ್ಲ. ಅಲ್ರಿ ಅದಕ್ಕೇನೈತಿ? ಹೌದು ನೋಡಿ, ಹೋಟೆಲ್ ಏನು ಮಾಡ್ತೀರಿ? ಏನಾಗಬೇಕಾಗಿತ್ತೀಗ ಆತು. ಅದಕ್ಕೆ ನಾನು ಹೇಂತಲ್ಲ ನಿಮ್ಮ ಹೇಂತೆ ಅಲ್ಲಲ್ಲ ಅಂತ ಕೇಳ್ರಿ. ಅದ್ರಾಗ ಏನೈತಿ? ಬಾಯ್ ಮುಸ್ತಾರ ಅಗ್ಗ ಅವನವನ ತಗ. ನಿಮ್ಮ ಹೇಂತೆ ಅಲ್ಲಲ್ಲ ಅಂದ್ರೆ ನಾನು ಬೂಟ್ಲೆ ಹೊಡಿತಾರ ಅಟ್ಟೆ. ಅಲ್ಲ ನನ್ನ ಹೇಂತೆಲ್ಲ ಅನ್ನಕರ ಬಾಯಿ ಬರ್ಬೇಕಲ್ಲ ನಂದು. ಏನಿನ್ನ ಅವ್ನು ಜಾಡ್ಸುತ್ತ ಓದಿಲ್ಲ ನಿನ್ನ. ಏನು ಯಾವ ವಯಸ್ಸಕ್ಕೆ ಏನು ಆಗ್ಬೇಕಲ್ಲ ಅದೇ ಆಗ್ಬೇಕು.
ಏನೋ ವಯಸ್ಸು ಮೀರಿ ಇಂಥವು ಏನಾರ ಆದಾಗ ಹಿಂಗೆ 4 ಮಂದಿ ಕಡೆ ಮಾತು ಕೇಳ್ತೇವಿ ಅದರ ತಲೆಯಾಗ ಹೋಗತ್ತೀವೋ ಇಲ್ಲ ನಿನಗೆ? ಅದೇನಿಲ್ಲ ಅಲ್ರಿ, ಆಕೆ ಅವ್ರು ಅಂದಾರ ಅನ್ಕೊಂತ ಹೋಗ್ತಿರ್ತಾರ, ಅಂಥದ್ದು ಏನಿಲ್ಲ ಅಂತ ಅವ್ರಿಗೆ ಗೊತ್ತಾಕತಿ. ಇಲ್ಲ ನಿಮ್ಮ ಅವ್ವ ಹುಚ್ಚು ಹಿಡ್ದಿದ್ದೆ ಸರಿಪ, ಏನು ಮಾತಾಡಿ ಉಪಯೋಗ ಇಲ್ಲಿಕ್ಕಿ ಕೂಟ. ಆ ಚಂದ್ರಿನ ಜಾಡ್ಸು ತಗೋದಿತ್ತಂತಡಿ, ಇನ್ನು ಮ್ಯಾಗ ಆಕಿ ಜೊತೆಗೆ ನಾ ಫ್ರೆಂಡ್ಸ್ ಆಗಿರಂಗಿಲ್ಲ. ಅವತ್ತೇ ಹೇಳೇನಕಿ ಮಾನ ಮರ್ಯಾದಿದ್ರೆ ನನ್ನ ಮನೆ ಕಡೆ ಕಾಲು ಇಡಬೇಡ ಅಂತೇಳಿ. ಏನು ನಾನು ಹೇಳ್ತೇನೆ, ಬೇಷಾಗಿ ಹೇಳ್ತೇನೆ, ಊರ್ ಬಿಡಾಡಿ ಊರ್ ಮುಂದೆಲ್ಲ ಇದನ್ನ ಡಂಗ್ರ ಸಾರಿಸ್ಕೊಂತ ಅಡ್ಡಾಡಿ ಏನು ನನ್ನ ಮರ್ಯಾದೆ ಕಳ್ಯಾಕಂತೇಳಿ ಜಾಡ್ಸು ತಗೋದಿತ್ತಂತ ಅವ್ರು. ನೀವಿನ ತಲೆ ಕೆಡಿಸ್ಕೋಬೇಡ್ರಿ. ಏನು ಓದಿತೀಯ ಏನು ಏನು ಹೊಳ್ತಿರ್ಗಿ ಯಾಕೆ ಓದಿತಾಳ ನಿನ್ನ? ಡಿಂಗಿ ಡಂಗಿ 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 ಡಿಂಗಿ ಡಿಂಗಿ ಡಂಗಿ 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 ಡಿಂಗ್. ಏನ್ರಿ ಅದು ಡಿಂಗಿ ಡಂಗಿ? ಆ ಅಲ್ಲತ್ತಿ ಬರ್ತಾನವ್ವ ಬೂಪ ಅಂತೇಳಿ ಹಾಡು ಹೇಳೋಣ ಅನ್ನಿಸ್ತೈತಿ. ನೀನು ಹಾಡು ಪಾಡು ಹೇಳಾಕೋಬೇಡ, ನನಗೆ ಕೇಳೋದಾಗದಲ್ಲ. ಮತ್ತೆ ಈಗ ಹೇಳಾಕತ್ತೀನಿ, ಹಾಡಿದಂದ್ರೆ ಹಲ್ಲು ಮುರಿ ಹಂಗೆ ಬಿಡ್ತೀನಿ ಮತ್ತೆ. ಹೋಗ್ಲಿ ಬಿಡು, ನಂಗೆ ಎದಕ್ಕೆ ಬೇಕಾಗಿತ್ತು ಹಾಡು ಹೊಡಿಸ್ಕೊಳ್ಳೋದು. ಈಗ ಏನು ಮಾಡ್ತೀಯತ್ತಿ? ಆ ಚಂದ್ರವನ್ನ ಒಟ್ಟ ಮತ್ತಿಸ್ಬಿಡತ್ತಿ, ಇನ್ಮೇಲೆ ಆಕಿ ಸವಾಸ ಮಾಡ್ಬಿಡತ್ತಿ. ಇನ್ಯಾಕೆ ಮಾಡ್ತೇನೆ ಆಕಿ ಸವಾಸ? ಊರ್ ಬಿಡಾಡಿ ಸವಾಸ. ಆಕಿ ಇನ್ನೊಮ್ಮೆ ಆಕಿ ಸುರ್ದಿಗೆ ಹೋಗೋದಿಲ್ಲ, ಆಕಿ ಉಸಾಬರಿ ತೆಗೆಯೋದಿಲ್ಲ. ನಾನಾತು ನನ್ನ ಪಾಡಾತು ಅಷ್ಟೇ. ಹಂಗ ಇರ್ತೇನೆ ಇನ್ಮೇಲೆ. ಪಾಪ ಅತ್ತಿಗೆ ಹಿಂಗೆ ಅವಮಾನ ಆಗಬಾರ್ದಾಗಿತ್ತು ಬಿಡು. ಊರು ಬಿಡ್ಯಾರ ಅಲ್ಲತ್ತಿ ಚಂದ್ರಿ. ಎದಕ್ಕೆ ಹಾಲು ಕಿಸಾಕತ್ತಿಯಲ್ಲ? ಮತ್ತಿನೇನು ಆ ಚಂದ್ರಿ ಕೂಡ ಸೇರಿ ಅತ್ತಿ ಮಾಟ ಮರಡಿ ಅವ್ರನ್ನ ಹೆಂಗೆ ಇದು ಮಾಡ್ಬೇಕು, ಇವ್ರನ್ನ ಹೆಂಗೆ ಇದು ಮಾಡ್ಬೇಕು ಅಂತೇಳಿ ಓಡಾಡಕತ್ತಿದ್ರ. ಈಗ ನಾ ಮಾಡಿದ ಒಂದು ಕೆಲಸದಿಂದ ಫ್ರೆಂಡ್ಶಿಪ್ ಕಟ್. ಫ್ರೆಂಡ್ ಇಬ್ರು, ನಾ ನಿನ್ನ ಮರ್ಯಾದಿದ್ರೆ ನನ್ನ ಮತಸ್ಬೇಡ, ನೀ ಮರ್ಯಾದಿದ್ರೆ ನನ್ನ ಮನೆ ಬಕ್ಲಕ್ಕೆ ಬರಬೇಡ ಅಂತೇಳಿ ಮಾತಾಡ್ಕೊಂಡು ಸುಮ್ಮನಾದ್ರಿ ಇಲ್ಲಿ. ನಂಗೆ ಗೊತ್ತಿತ್ತು. ಇವೆಲ್ಲ ಒಳ್ಳೆ ಫ್ರೆಂಡ್ಶಿಪ್ ಆದ್ರೆ ಭಾಳ ದಿನ ಉಳಿತಾವ. ಇವು ಕೆಟ್ಟ ಫ್ರೆಂಡ್ಶಿಪ್ಪು ಭಾಳ ದಿನ ಉಳಿಯಲ್ಲ, ಆಯಸ್ ಕಮ್ಮಿ ಅಂತ ನಂಗೆ ಗೊತ್ತಿತ್ತು. ಮಾವ, ನಾ ಹಿಂಗೆ ಮಾಡಿದ್ದು ಒಳ್ಳೇದೇ ಆಯ್ತು. ನಾಳೆ ಆ ಚಂದ್ರಕ್ಕ ಯಾರಿಗೆ ಏನಾರ ಅನ್ಯಾಯ ಮಾಡಿ ಅದನ್ನ ಅತ್ತಿ ಮ್ಯಾಗ ಹಾಕಿದ್ರು ಏನು ಮಾಡೋಕ್ಕಾಕಿದ್ದಿಲ್ಲ, ಗೊತ್ತನು? ಒಂದು ರೀತಿ ಒಳ್ಳೇದಾತಿಲ್ ಮಾವ ನಾನು ಹಿಂಗೆ ಮಾಡಿದ್ದು. ಇಂಥರ್ದು ಗೆಳತನ ಆದಷ್ಟು ಬಿಡಿಸೋದೇ ಒಳ್ಳೇದು. ಇವು ಹಿಂಗೆ ಕಂಟಿನ್ಯೂ ಇದ್ರೆ ಭಾರಿ ಕೆಟ್ಟದ್ದು. ಅವನವ ನೀ ಹೇಳೋದು ಬರಬರಿನೇ. ಎದಕ್ಕೆ ಬೇಕಿಕ್ಕಿಗಿವೆಲ್ಲ? ಹೇಳೋದ್ರ ಮಾತು ಕೇಳೋದಲ್ಲ, ಏನಿಲ್ಲ ತಗ ಸಾಕಾಗೋಕತ್ತಾಗ. ಹೋಲ್ ಬಿಡು ಮಾವ, ಯಾರು ಏನ್ರಿ ಅನ್ಕೊಲಿ, ಅವ್ರು ಹೇಳ್ರಿ ಇಲ್ಲಪ್ಪ ಯಾವ ಏನು ಸುಳ್ಳು ಹೇಳಾವು ಹಂಗೆಲ್ಲ ಏನಿಲ್ಲ ಅಂತ ಹೇಳ್ಕೊಂತ ಸುಮ್ಮನೆ ಪಾಡಿ ನೀವು ಹೋರಿ ಆಗ್ತೀರಿ ಕೆಸ್ಕೊತೀರಿ. ಹೌದಿಲ್ಲ, ಅವ್ರು ಅಂತಾರಂತೇಳಿ ನಾವು ಅಡ್ಡಾಡೋದು ಬಿಡಾಕತ್ತೇನು? ಅಡ್ಡಾಡೋದು ಬಿಡೋಕ್ಕಾಗಲ್ಲ, ಆದ್ರೆ ಏನು ಬಿಡವ ತೀರ ಸಾಕಾಗಿ ಹೋಗೈತತ್ತಾಗ. ಓಯ್ ಹುಂಬಿಸೇನಿ, ಹಿರಿಯರನ್ನು ಗೌರವಿಸು ತೂರ ಹೆತ್ತು ಕೊಡೆ ನೀ ಮಾರಾಯ್ತಿ. ನೀ ಕೇಳಿದ್ದು ಕೊಡಕ್ಕಿದೇನು ದಿನಸಿ ಅಂಗಡಿನ? ನಿನ್ನವನ ದಿನಸಿ ಅಂಗಡಿ ಅಲ್ಲ ಏನ, ನಾ ಹೇಳೋದು ಕಿವ್ಯಾಗ ಹಾಕೋ ಒಟ್ಟು. ಆಗೋ ಟೈಮಿಗೆ ಅಕ್ಕಾವು, ಈಗೇನು ಅವಸರ ಇಲ್ಲ.